ಆಯ್ತು ಪೂಜೆ ಮಾಡ್ಸಕ್ ಬಂದಿದ್ದೀವಿ ಎಲ್ಲರೂ ಮನೆಯವರೆಲ್ಲ ಸೇರಿ. ಸ್ಟಾಪ್ ಯು, ನಿಮ್ಮನ್ನ ತಡೆದಿರುವವರು ಯಾರು? ಅಲ್ಲ ಅಪರೂಪಕ್ಕೆ ಗಾಡಿ ತೊಳೆದಿದ್ಯಾ, ಅದಕ್ಕೆ ಬಿಲ್ಡಪ್ ಬೇರೆ. ನಡಿಯಾ ಸೈಡ್ಗೆ ಲೈ. ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಗೈಸ್, ಈಗಿನ ಜನ್ರೇಷನ್ಗೆ ಮೊಬೈಲೇ ಒಂದು ಆಯುಧ ಆಗಿರೋದ್ರಿಂದ 500ಗೆ 10ಕ್ಕೂ ಪೂಜೆ ಮಾಡಿ ಅಂತ ಹೇಳಿದ್ದು. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಗೈಸ್, ಹೆಣ್ಮಕ್ಳು ಏನು ಕೆಲಸ ಮಾಡಲಿಲ್ಲ ಅಂತಂದ್ರೂ ಆ ಜಾಗದಲ್ಲಿ ಇರಬೇಕು ಗೈಸ್. ಅದೇ ನಮ್ಮ ಸಂಸ್ಕೃತಿ ಗೈಸ್. ಏನಂತೀರಾ? ಕಮೆಂಟ್ ಮಾಡಿ ಗೈಸ್. ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನು ನೋಡಿ, ಚೆನ್ನಾಗಿದ್ಯಾ ಅಕ್ಕ? ಹೊಡೆಯಕ್ಕೆ ಅಂತಾನೆ ಒಬ್ರನ್ನ ಕರ್ಸಿದೀವಿ ನೋಡಿ ಗೈಸ್. ಗೈಸ್, ಬ್ರದರ್ ಇಸ್ ಆಲ್ವೇಸ್ ಬ್ರದರ್ ಗೈಸ್. ಅಣ್ಣ, ಕುಂಬಳಕ್ಕೆ ಹೊಡೆದ್ಬಿಟ್ಟು ಸೈಡ್ಗೆ ಹೋಗ್ಬಿಡು ನೀನು, ಸಾಕು. ಮಿಕ್ಕಿದ್ದು ನಾವು ನೋಡ್ಕೋತೀವಿ, ಆಯ್ತಾ? ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ ಗೈಸ್. ಇವರು ಪೂಜೆ ಮಾಡೋದು ಹೆಂಗೆ ಅಂತ ಹೇಳ್ಕೊಡತ್ತವ್ರೆ ಅವ್ರೆ ಬರೀ ಇಂಥದೆಯಾ ಗೈಸ್. ಇವ್ರು ಕಾಸು ಎತ್ಕೊಳಕ್ಕೆ ಅಂತಲೇ ಬಂದವ್ರೆ, ಆದ್ರೂ ನಾಚ್ಕತ್ತವ್ರೆ ಗೈಸ್. ನಾವು ಬೆಳಗ್ಗೆ ಎದ್ದು ಡ್ಯೂಟಿಗೆ ಹೋಗ್ಬೇಕಂದ್ರೆ ಮೊಬೈಲ್ ಇರಲೇಬೇಕು. ಅದಕ್ಕೋಸ್ಕರ ನಮ್ಮ ಅಣ್ಣಂಗೆ ಮೊಬೈಲ್ ಇಟ್ಟು ಪೂಜೆ ಮಾಡಿಸಿ ಅದಕ್ಕೂ ಬೊಟ್ಟಿಡು ಅಂತ ಹೇಳಿದ್ದೆ. ನೋಡ್ಬೇಕು ಕಾಣ. ನಮ್ಗೆ ಆಯ್ತು ಪೂಜೆ ಚಿಂತೆ ಆದ್ರೆ ಇವ್ರಿಗೆ ಮೊಬೈಲ್ಗೆ ಕಡಲೆಪುರಿ ಹಾಕಿಲ್ಲ ಅಂತ ಚಿಂತೆ ಗೈಸ್. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನ ನೋಡಿದೆ, ಏನನ್ನು ಸಾಧಿಸಿರೋ ಸಂತೋಷ. ಜನ ಈ ಜನರೇಷನ್ ಅಲ್ಲಿ ಇದ್ರು, ಚೇಂಜ್ ಆಗಿ ಈ ಜನರೇಷನ್ ಬಂದವ್ರಿ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಪೂಜೆ ಚಿಂತೆ ಇಲ್ಲ, ಸ್ವೀಟ್ತೆ ಚಿಂತೆ ಇವನ್ಗೆ. ಈ ಮಾಸ್ಟರ್ ಪೀಸ್ ನ ಎಲ್ಲೋ ನೋಡ್ದಂಗದಲ್ಲ ಗೈಸ್. ಮಧ್ಯದಲ್ಲಿ ಒಬ್ರು ಅಂಕಲ್ ಬಂದ್ರು, 1 more ಅಂತವ್ರೆ ಗೈಸ್. ಕಡ್ಲೆಪುರಿ ಎರ್ಚ್ಕೊಂತ ಬಿಟ್ರೆ ಅವನ್ ಕಾರ್ಗೆ ಮಾತ್ರ ಜಾಸ್ತಿ ಎರ್ಚ್ಕತವನೆ ಗೈಸ್. ಕೂತ್ಗಳಲ್ಲಿ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರ ಎಲ್ಲ ಮುಗೀತು, ಮನೆ ಕಡೆ ಹೊಲ್ಟ್ವಿ ಕೊನೆಗೆ. ಅರ್ಥ ಆಯ್ತು ಅನ್ಸುತ್ತೆ.